ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶನಿವಾರ ಬೆಳಗ್ಗೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿತೀನಿ. ಬಾಗಿಲೆಲ್ಲ ತೊಳ್ಬಿಟ್ಟು ಬಂದುಬಿಟ್ಟು ಒಂದು ಲೋಟ ಬಿಸಿ ಮಾಡ್ಕೊಂಡು ಕುಡಿತೀನಿ. ಇವಾಗ ಕೆಟಲೆಲ್ಲ ರಾತ್ರಿ ತೊಳೆದಿಟ್ಟಿದ್ದೆ, ಆ ನೀರು ಬಿಸಿ ಮಾಡ್ಕೊತಾ ಇದ್ದೆ ಕುಡಿಯೋಣ ಅಂತ ಹೇಳಿಬಿಟ್ಟು. ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಮಗನಿಗೆ ಲಂಚ್ ತೊಗೊಂಡೋಗಿರಲಿಲ್ಲ, ಬರೀ ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡೋಗ್ತಾನೆ. ಉಪ್ಪಿಟ್ಟು ಕೇಸರಿ ಬಾತು ಮಾಡು ಅಮ್ಮ ಅಂತ ಹೇಳಿದ್ದ. ಸರಿ ಆಯಿತು ಅಂತ ಹೇಳಿಬಿಟ್ಟು, ಉಪ್ಪಿಟ್ಟಲ್ವ ಬೇಗ ಆಗುತ್ತೆ, ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅದು ಬಿಸಿ ಬಿಸಿ ಇದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಕ್ಕೆ ಇಟ್ಕೊಂಡೆ. ರಾಗಿ ಗಂಜಿ ಮಾಡ್ತಾಯಿಲ್ಲ ಇವತ್ತು. ರಾಗಿ ಗಂಜಿ ಡೈಲಿ ಕುಡ್ದವ್ರಿಗೂ ಬೋರ್ ಆಗಿರುತ್ತೆ ಅಲ್ವ, ಇವತ್ತು ಸ್ವಲ್ಪ ಹಾಲು ಕುಡ್ದು ಹೋಗಲಿ ಅಂತ ಹೇಳ್ಬಿಟ್ಟು ಹಾಲು ಬಿಸಿಗೆ ಇಟ್ಕೊಂಡೆ. ಅಷ್ಟರಲ್ಲಿ ನೀರು ಕಾಯ್ದಿತ್ತು. ಸ್ವಲ್ಪ ಬಿಸಿನೀರು ಕುಟ್ಕೊಂಡು ನನ್ನ ಮಗನ ಜೊತೆ ಮಾತಾಡ್ಕೊಂಡು, ನಮ್ಮ ಅಪ್ಪನೂ ಇದ್ದರು, ಅವರು ನಾನು ನನ್ನ ಮಗ 3 ಜನ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅವನು ಓದ್ಕೊತಾ ಇದ್ದ. ಬೇಗನೆ ಎದ್ದಿದ್ವಿ. ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋದು ಲೇಟಾಗಿ ಮಾಡ್ಕೊತೀನಿ. ಇವಾಗ ಇಲ್ಲಿ ತಿಂಡಿಗೆಲ್ಲ ಮಾಡ್ಕೊಳ್ಳೋಣ ಅಂತ ಬಂದೆ. ಏನಿಲ್ಲ, ಉಪ್ಪಿಟ್ಟಿಗೆ ನಾನೇನು ಎಲ್ಲರೂ ಹೇಗೆ ಮಾಡ್ಕೋತಾರೆ ಹಾಗೆ ಮಾಡ್ಕೋತೀನಿ. ಆದರೆ ಒಬ್ಬೊಬ್ಬರು ತರಕಾರಿ ಎಲ್ಲ ಹಾಕ್ಕೋತಾರೆ, ನಾನೇನು ತರಕಾರಿ ಎಲ್ಲ ಹಾಕ್ಕೊಳ್ಳಲ್ಲ. ಪ್ಲೈನಾಗೇ ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬಟಾಣಿ ಕಾಳು ಅಷ್ಟೇ. ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊತೀನಿ. ಸ್ವಲ್ಪ ಉಪ್ಪಿಟ್ಟು ತೆಳ್ಳಗೆ ಮಾಡ್ಕೊತೀನಿ. ನಮ್ಮ ಮನೇಲಿ ವಾರದಲ್ಲಿ ಒಂದಿನ ಉಪ್ಪಿಟ್ಟು ಮಾಡ್ತೀನಿ. ಶನಿವಾರ ಮಾಡ್ತೀನಿ, ಇಲ್ಲ ಭಾನುವಾರ ಮಾಡ್ತೀನಿ. 2 ದಿನದಲ್ಲಿ ಒಂದಿನ ಯಾವತ್ತಾದರೂ ಉಪ್ಪಿಟ್ಟು ಇರುತ್ತೆ. ಇವಾಗ ಮಾಡ್ಕೊತಾ ಇದ್ದೆ ಉಪ್ಪಿಟ್ಟು. ನಮ್ಮಪ್ಪ ಅಕ್ಕಿ ಉಪ್ಪಿಟ್ಟು ಮಾಡು ಅಂತ ಇದ್ದರು. ಇಲ್ಲಿ ನಾವು ಯಾರೂ ಅಕ್ಕಿ ಉಪ್ಪಿಟ್ಟೆಲ್ಲ ಇಷ್ಟ ಆಗಲ್ಲ ನಮಗೆ. ರವೆ ಉಪ್ಪಿಟ್ಟೆ ತಿನ್ನಿ, ಅಕ್ಕಿ ಉಪ್ಪಿಟ್ಟು ಇಲ್ಲಿ ಯಾರೂ ತಿನ್ನಲ್ಲ ಅಂತ ಹೇಳಿಬಿಟ್ಟು ರವೆ ಉಪ್ಪಿಟ್ಟೆ ಮಾಡಿದೆ. ನಾನು ಕೇಸರಿ ಬಾತ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕೇಸರಿ ಬಾತ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನೂ ಮತ್ತು ತುಪ್ಪನೂ ಬಿಸಿ ಮಾಡ್ಕೊಂಡು ಸ್ವಲ್ಪ ಎತ್ತಿಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಲಾಸ್ಟಿಗೆ ಹಾಕ್ಕೋತೀನಿ. ಈಗ ಸ್ವಲ್ಪ ತುಪ್ಪ ಅಲ್ಲೇ ಉಳಿಸಿದ್ನಲ್ಲ, ಅದಕ್ಕೇ ದ್ರಾಕ್ಷಿ ಹಾಕ್ಕೋತೀನಿ. ಗೋಡಂಬಿ ಎಲ್ಲ ಏನೂ ಹಾಕ್ತಾಯಿಲ್ಲ, ಬರೀ ದ್ರಾಕ್ಷಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿನೂ ಸ್ವಲ್ಪ ಫ್ರೈ ಆದಮೇಲೆ ರವೆ ಹಾಕ್ಕೊಂಡಿದ್ದೀನಿ. 1 ಕಪ್ ರವೆ ಹಾಕ್ಕೊಂಡಿದ್ದೀನಿ. ರವೆನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ರವೆ ಹಾಕ್ಕೊಂಡಾದಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ಪು ರವೆ ಹಾಕ್ಕೊಂಡಿದ್ದೆ, 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ರವೆ ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಸರಿಯಾಗಿತ್ತು ನನಗೆ. ಸ್ವೀಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಮತ್ತು ಈಗ ಎಷ್ಟು ರವೆ ಹಾಕ್ಕೊಂಡೆ, ಎಷ್ಟು ಸಕ್ಕರೆ ಹಾಕ್ಕೊಂಡೆ ಅಷ್ಟಕ್ಕೆ 3 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಕೇಸರಿ ಬಾತು ಮಧ್ಯಾಹ್ನವರೆಗೂ ಗಟ್ಟಿ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕೇಸರಿ ಹಾಕ್ಕೋತಾ ಇದ್ದೀನಿ. ಕೇಸರಿನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ, ಆ ಕೇಸರಿ ಹಾಕ್ಕೊಂಡೆ. ಇವಾಗ ಅದು ಹಾಕ್ಕೊಂಡಾದ್ಮೇಲೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ಇವಾಗ ತುಪ್ಪ ಏನು ಫಸ್ಟ್ ತುಪ್ಪ ಎತ್ತಿಟ್ಕೊಂಡಿದ್ನಲ್ಲ, ಆ ತುಪ್ಪನ ಹಾಕ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊತೀನಿ. ಇದೇ ಥರ ಮಾಡಿಕೊಂಡ್ರೆ ಕೇಸರಿ ಬಾತು ಮಧ್ಯಾಹ್ನ ಆದ್ರೂ ಗಟ್ಟಿ ಆಗಲ್ಲ. ನೋಡಿ ಕೇಸರಿ ಬಾತು ಎಷ್ಟು ಚೆನ್ನಾಗಾಯಿತು. ಇವಾಗ ಮಧ್ಯಾಹ್ನ ನಾನು ಹಾಕ್ಕೊಂಡು ತಿಂತಾಯಿದ್ದೆ. ಆಗಲೇ ಟೈಮ್ 12:30 1 ಗಂಟೆಗಿತ್ತು. ಆದರೂ ನಮ್ಮ ಕೇಸರಿ ಬಾತು ನೋಡಿ ಎಷ್ಟು ಚೆನ್ನಾಗಿತ್ತು. ಸ್ವೀಟು ಅಷ್ಟೇ ಚೆನ್ನಾಗಿತ್ತು. ಮತ್ತು ನೋಡಿ ಎಷ್ಟು ಸಾಫ್ಟಾಗಿ ಆಗಿತ್ತು, ಟೇಸ್ಟಿ ಚೆನ್ನಾಗಿತ್ತು. ಇದಕ್ಕೆ ಬೇಕಂದರೆ ಬಾಳೆಹಣ್ಣು ಇಲ್ಲ ಅಂದರೆ ಪೈನಾಪಲ್ಲು ಏನಾದರೂ ಫ್ಲೇವರ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅದನ್ನು ಈ ಥರ ಒಂದ್ಸರಿ ಟ್ರೈ ಮಾಡಿ, ಕೇಸರಿ ಬಾತನ್ನ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬರೋದಿತ್ತು. ನನ್ನ ಮಗ ಸಾಯಂಕಾಲ ಹೋಗೋಣಮ್ಮ ನಾನು ಬರ್ತೀನಿ ಅಂತ ಹೇಳ್ದ. ಸರಿ, ಇನ್ನು ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ನಿಂಬೆಹಣ್ಣು ಅಷ್ಟೇ ನಾನು ಶನಿವಾರ ಹಾಕ್ಕೊತೀನಿ. ಈ ಶನಿವಾರ ಹಾಕ್ಕೊಂಡ್ರೆ ಮತ್ತು ಇನ್ನು ನೆಕ್ಸ್ಟ್ ಶನಿವಾರ ಅದನ್ನು ತೆಗೆದ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಹೊಸ್ಲಿಗೆ ಕಟ್ ಮಾಡ್ಕೊತೀನಿ. ಹೂವೂ ಅಷ್ಟೇ ಶನಿವಾರ ಹೊಸ ಹೂವು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಜವಾಲಿ ಪೌಡ್ರೆಲ್ಲ ಹಾಕ್ಕೊತೀನಿ. ಇದು ಒಂಥರ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ. ಇವಾಗ ಪಾನಿಪುರಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಸಂಜೆ ಇದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಪಾನಿಪುರಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಆಚೆನೂ ಪಾನಿಪುರಿ ತಿಂತೀವಿ, ಆದರೆ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನೂ ಇದ್ರಲ್ಲ
ಮಾಡ್ತಾಯಿದ್ವಿ. ನನ್ನ ಮಗ ಸ್ವಲ್ಪ ಆನ್ಲೈನಲ್ಲಿ ಬುಕ್ ಮಾಡಿದ್ದ ಪಾನಿಪುರಿ ಕಿಟ್ಟು, ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಲಾಸ್ಟ್ ಟೈಮ್ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಇದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇವಾಗ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಟ್ಟಿದ್ದ, ಹಂಗೆ ಹೆಲ್ಪ್ ಮಾಡಿದ್ರೆ ಮಾಡಿಕೊಡ್ತೀನಿ ಅಂತಂದೆ. ನಾನು ಹಂಗೆ ಅಡುಗೆ ಮಾಡಬೇಕಿತ್ತು. ಅವನು ಆಯ್ತು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ಸ್ವಲ್ಪ ಎಲ್ಲನೂ ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಟಿದ್ದ. ಮಕ್ಕಳಿಗೆ ಅವ್ರು ಕೇಳಿದ್ದು ಮಾಡಿಕೊಟ್ಬಿಟ್ರೆ ಅದೇನು ಖುಷಿನೋ. ನನ್ನ ಮಗಳಿಗಂತೂ ಖುಷಿಯಾಗ್ಬಿಟ್ಟಿದ್ಲು ಪಾನಿಪುರಿ ಮಾಡ್ತೀವಿ ಅಂತ. ಕಾಯ್ತಾ ಇದ್ಲಿ ಯಾವಾಗ ಮಾಡಿಕೊಡ್ತೀಯ ಅಂತ. ಇನ್ನು ಇಲ್ಲಿ ಈರುಳ್ಳಿ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡು ಅದಕ್ಕೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದಲ್ಲ ಅದೆಲ್ಲ ಹಾಕ್ಕೊಂಡು, ಮತ್ತು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ರೆಡಿ ಮಾಡಿಕೊಂಡೆ. ಇನ್ನು ಆ ಕಿಟ್ಟಲ್ಲೇ 2 ಪೌಡ್ರ್ ಕೊಟ್ಟಿದ್ದರು. ಅದೊಂದು ಪೌಡ್ರು, ಒಂದು ಸ್ವೀಟು ಪಾನಿ, ಒಂದು ಖಾರ ಪಾನಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಎರಡಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡ್ವಿ. ಆ ಪಾನಿ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಹುಳಿ ಅಂದರೆ ಹುಳಿ ಆಗಿತ್ತು. ನಾವು ಮನೇಲಿ ಮಾಡ್ಕೊಂಡಿದ್ರೇ ಎಷ್ಟೊಂದು ಚೆನ್ನಾಗಿರ್ತಾಯಿತ್ತು ಅನಿಸ್ತಾಯಿತ್ತು. ಇವಳಿಗೆ ಟೇಸ್ಟ್ ಮಾಡು ಅಂತ ಕೊಟ್ವಿ. ಫಸ್ಟದು ಏನು ಅಷ್ಟು ಚೆನ್ನಾಗಿಲ್ಲ ಅಂದಳು. ಸೆಕೆಂಡದು ತುಂಬ ಹುಳಿ ಇತ್ತಂತೆ. ಅಮ್ಮ ಸಖತ್ತು ಹುಳಿ ಇದೆ, ಬೇಡ ನನಗೆ ಅಂತ ಇದ್ಲು. ಸಖತ್ತು ಹುಳಿ ಇತ್ತು. ಎಷ್ಟು ಜಾಸ್ತಿನೇ ನೀರು ಹಾಕ್ಕೊಂಡಿದ್ವಿ, ಪೌಡ್ರು ಸ್ವಲ್ಪನೇ ಹಾಕ್ಕೊಂಡಿದ್ವಿ, ಆದ್ರೂ ಒಂಥರ ಹುಳಿ ಜಾಸ್ತಿ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದು ಸತಿ ಹಿಂಗಾಗತ್ತೆ ಅಂದ್ಬಿಟ್ಟು ಅದನ್ನೇ ತಿನ್ನಿ ಅಂತ ಕೊಟ್ಟೆ ನಾನು. ಒಟ್ನಲ್ಲಿ ಅದನ್ನು ಬಿಡಲಿಲ್ಲ, ಖಾಲಿ ಮಾಡಿದ್ರು. ಚೆನ್ನಾಗಿದೆ ಅಂದ್ಕೊಂಡು. ಅವರೆಲ್ಲ ಜಾಸ್ತಿ ಹುಳಿ ತಿಂತಾರಲ್ಲ, ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹುಳಿ ತಿನ್ನೋದು ಕಮ್ಮಿ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ನನ್ನ ಮಗಳೂ ಆ ಪಾನಿಪುರಿ ಕೊಡ್ತಾರಲ್ಲ ಆ ಥರ ಹಾಕಿ ಕೊಡಮ್ಮ ತಿಂತೀನಿ ಅಂತ ಹೇಳ್ತಾ ಇದ್ಲು. ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡಿ ಇಟ್ವಿ. ನೋಡಿ ಅದು ಆಲೂಗಡ್ಡೆದು ಎಷ್ಟು ಚೆನ್ನಾಗಿತ್ತು. ಅದು ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಯಾಕಂದರೆ ಅದು ಮನೇಲಿ ಮಾಡಿರೋದಲ್ವ, ಚೆನ್ನಾಗಿತ್ತು. ಬಟಾಣಿ ಕಾಳು ಬೇಯಿಸಿ ಇಟ್ಕೊಂಡು ಆಲೂಗಡ್ಡೆ ಬಟಾಣಿ 2 ಬೇಯಿಸಿ ಹಾಕ್ಕೊಂಡಿದ್ವಿ. ಚೆನ್ನಾಗಿತ್ತು ಅದು ಒಂಥರ. ಇನ್ನು ಪೂರಿನೂ ಅಷ್ಟೇ, ಅದೇ ಪಾನಿಪುರಿ ಕಿಟ್ ಪಾಕೆಟಲ್ಲೇ ಬಂದಿದ್ವಲ್ಲ ಅವೇ ಪೂರಿನ ಕರೆದಿದ್ವಿ. ಚೆನ್ನಾಗಿದ್ದು. ಪೂರಿ ಸ್ವಲ್ಪ ಹಾರ್ಡ್ ಅನ್ನಿಸ್ತು, ಸಾಫ್ಟಾಗಿರಲಿಲ್ಲ, ಹಾರ್ಡಾಗಿದ್ದು ಸ್ವಲ್ಪ. ಇನ್ನು ರೆಡಿ ಹಾಕ್ಕೋತಾ ಇದ್ದೆ ನಾನು. ನನ್ನ ಮಗಳು ನನಗೆ ಕೊಡ್ತದೇನೋ ನಮ್ಮಮ್ಮ ಹಾಕಿ ಅಂತ ನೋಡ್ತಾನೇ ಇದ್ಲು. ನಾನು ಹಾಕ್ಕೊಂಬಿಟ್ಟು ನಾನು ತಿನ್ಕೊಂಡು ಹೋದೆ. ಅದಕ್ಕೆ ಒಂಥರ ಮಾಡ್ಕೊತಿದ್ಲು. ಅದಕ್ಕೆ ನನ್ನ ಮಗ ರೇಗಿಸ್ತಿದ್ದ, ನೀನು ತಿನ್ನಲ್ಲ ಅಂದಲ್ಲೇ, ಹುಳಿ ಜಾಸ್ತಿ ಅಂದಲ್ಲೇ ಅಂತ. ಇಲ್ಲ ತಿಂತೀನಿ, ನನಗಿಷ್ಟ ಪಾನಿಪುರಿ ಅಂತ ಕೇಳ್ತಾ ಇದ್ಲು. ಆಮೇಲೆ ಸರಿ ನಾನೇ ಎಲ್ಲರಿಗೂ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದ. ನೋಡಿ ನಾನು ಅವಳು ಕೊಡ್ತೀನಿ ನಾನು ಮಾಡಿಬಿಟ್ಟು ಅಂತ ಅವಳು ನೋಡ್ತಾ ಇದ್ಲು ನನ್ನನ್ನು. ನಾನೇ ತಿನ್ಕೊಂಡು ಹೋದೆ. ಇವಾಗ ಅವನೇ ಎಲ್ಲರಿಗೂ ಹಾಕಿ ಮಾಡಿಕೊಡ್ತೀನಿ, ತಾತಂಗೂ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿಕೊಡ್ತಾ ಇದ್ದ. ಏನೋ ಒಂಥರ ಖುಷಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ. ತಿಂದರು ಚೆನ್ನಾಗಿ. ನಮ್ಮ ಮನೆಯವ್ರಿಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ, ಅವ್ರು ಸ್ವಲ್ಪ ಕಮ್ಮಿ ಈ ಥರದ್ದೆಲ್ಲ ತಿನ್ನೋದು. ಆದರೆ ನಮಗಂತೂ ತುಂಬ ಇಷ್ಟ. ನಾವು ಆಚೆ ಹೋದ್ರೆ ಅಂತೂ ಪಾನಿಪುರಿ ಮಿಸ್ಸೇ ಮಾಡ್ಕೊಳ್ಳಲ್ಲ, ತಿಂದ್ಬಿಟ್ಟು ಬರ್ತೀವಿ. ಇನ್ನು ಅಪ್ಪನೂ ಇದ್ರಲ್ಲ, ಅವ್ರಿಗೂ ಮನೇಲಿ ಮಾಡಿರೋದು ಹೇಗಿರುತ್ತೆ ತಿನ್ಸೋಣ ಅಂದ್ಬಿಟ್ಟು ತಿಂತಾಯಿದ್ವಿ. ಹಳ್ಳಿ ಕಡೆ ಎಲ್ಲ ಅವ್ರು ತಿನ್ನೋದು ಕಮ್ಮಿನೇ. ಮೊನ್ನೆ ಹೋಗಿ ಕರ್ಕೊಂಡೋಗಿ ನಮ್ಮ ಅಪ್ಪಂಗೂ ಕರ್ಕೊಂಬಂದಿದ್ವಿ. ಇವಾಗ ಮನೇಲೇ ಮಾಡಿ ತಿನ್ಸೋಣ ಅಂತ ತಿಂದ್ವಿ. ಎಲ್ಲರೂ ಆರಾಮಾಗಿ ತಿಂದರು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.